ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಈ ಲಾಗ್ ಏನು ಅಂತ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ನಾನು ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ ಊಟಿ ಟ್ರಿಪ್ ಅಂತ. ಬಟ್ ನೀವು ಕೇಳ್ತಾ ಇದ್ರಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಲೇಟ್ ಆಯಿತು. ನಾವು ಸಡನ್ ಪ್ಲ್ಯಾನ್ ಮಾಡಿದ್ದು. ಅಣ್ಣ ಪ್ಲ್ಯಾನ್ ಮಾಡಿಕೊಂಡು 2 ದಿನ ಟ್ರಿಪ್ ಹೋಗಿ ಬರೋಣ ಬನ್ನಿ, ಬೇಜಾರಾಗೋಗ್ಬಿಟ್ಟಿದೆ, ಒಂದೆರಡು ದಿನ ಈ ಮಳೇಲಿ ಟ್ರಿಪ್ ಹೋಗಿ ಬಂದರೆ ಒಂಥರ ಚೆನ್ನಾಗಿರುತ್ತೆ, ಬನ್ನಿ ಹೋಗಿ ಬರೋಣ ಅಂತ 2 ದಿನ ಪ್ಲ್ಯಾನ್ ಮಾಡ್ಕೊಂಡಿದ್ದು. ನಾವು ಹೋಗಿದ್ದು 4 ದಿನ ಪ್ಲ್ಯಾನ್ ಆಗೋಯಿತು. ನಾವು ಮೈಸೂರು ಅಂತ ಹೋಗಿದ್ದು. ನಾವು ಎಲ್ಲೆಲ್ಲಿ ಹೋದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಯಾವ್ಯಾವ ಪ್ಲೇಸ್ ನೋಡಿದ್ವಿ ಅಂತ ನೋಡ್ಕೊಬರೋಣ ಬನ್ನಿ. ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಕಡೆ ಇನ್ನೊಂದು ಖುಷಿ, ಟೆಡ್ಡಿ ಜೊತೆ ನಾವು ಟ್ರಿಪ್ ಮಾಡ್ತಾ ಇದ್ದೀವಿ ಅನ್ನೋದೊಂದು ಖುಷಿ. ಟೆಡ್ಡಿ ಜೊತೆ ಟ್ರಿಪ್ ಅಂದರೆ ಅದೊಂಥರ ಬೇರೆ ಎಕ್ಸ್ಪೀರಿಯೆನ್ಸೆ. ನಾವು ಫಸ್ಟ್ ಹೋಗಿದ್ದು ಮೈಸೂರಲ್ಲಿ ಟಿಪ್ಪು ಈ ಸಮ್ಮರಲ್ಲಿ ವಿಶ್ರಾಂತಿ ಮಾಡೋಕ್ಕೆ ಬರ್ತಾ ಇರೋಂಥ ಸ್ಥಳ ಅಂತ ಇದು. ತುಂಬಾ ಚೆನ್ನಾಗಿತ್ತು ವ್ಯೂವು. ಅಲ್ಲೊಂದು ಸ್ವಲ್ಪ ಹೊತ್ತು ಫೋಟೋ ತಕ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಅರಮನೆಗೆ. ಅದಾದಮೇಲೆ ಟಿಪ್ಪು ಬಗ್ಗೆನೇ ಒಂದು 2 ದಿನ ಬೇಕಂತೆ ಮೈಸೂರಲ್ಲಿ ನೋಡೋಕ್ಕೆ. ಬಟ್ ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ನಾವು ಬರೀ ಅದೊಂದು ಪ್ಲೇಸ್ ನೋಡ್ಕೊಂಡು ನಾವು ಹೊರಟಿದ್ದು ಅರಮನೆ. ಬಟ್ ಅವಾಗಿನಷ್ಟು ತುಂಬ ಇದ್ವಂತ ಇಲ್ಲೆಲ್ಲ ನೋಡೋಕ್ಕೆ. ಬಟ್ ಇವಾಗ ಅರಮನೇಲಿ ಏನು ಮಾಡಿದ್ದಾರೆ ಅಂದರೆ ಬೇರೆ ಮ್ಯೂಸಿಯಂ ಥರನೇ ಸಪ್ರೇಟ್ ಮಾಡಿ ಅರಮನೆ ಒಂದು ನೋಡೋಕ್ಕೆ ಬಿಟ್ಟಿದ್ದಾರೆ. ಬಟ್ ಮ್ಯೂಸಿಯಮ್ಗೇನು ನಾವೇನು ಹೋಗಲಿಲ್ಲ, ಬರೀ ಅರಮನೆ ಅಷ್ಟೇ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಇದು ಕೂಡ. ಬಟ್ ಫಸ್ಟ್ ಟೈಮ್ ಎಲ್ಲದು ಹೊಸ ಥರನೇ ಇತ್ತು. ಮೈಸೂರಿಗೆ ಹೋಗಿದ್ವಿ, ಬಟ್ ಅರಮನೆ ನೋಡಿರಲಿಲ್ಲ. ಅರಮನೆ ಎಲ್ಲ ನೋಡಿಕೊಂಡು ಚೆನ್ನಾಗಿತ್ತು. ಅಲ್ಲೂ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟು ಅಲ್ಲೇ ಮೈಸೂರಲ್ಲೇ ಹಾಲ್ಟ್ ಆದ್ವಿ. ಮೈಸೂರಲ್ಲಿ ಕೊಟೇಜ್ ತೊಗೊಂಡು ಅಲ್ಲೇ ಹಾಲ್ಟ್ ಆಗಿದ್ವಿ. ಇದೊಂದು ವ್ಯೂ ಚೆನ್ನಾಗಿತ್ತು ಅಂತ ಅಲ್ಲೊಂದು ವೀಡಿಯೋ ಮಾಡ್ಕೊಂಡೆ. ಅದಾದಮೇಲೆ ನೈಟು ಮಳೆ ಬರ್ತಿರೋ ಕಾರಣ ಏನಾದರೂ ಬಿಸಿ ಬಿಸಿ ತಿನ್ನಬೇಕಂತ ಅನಿಸ್ತಿತ್ತು. ಇನ್ಸ್ಟಾಗ್ರಾಮಲ್ಲಿ ಒಂದು ರಿವ್ಯೂ ನೋಡಿತ್ತಂತೆ ಅಣ್ಣ. ಅಲ್ಲಿ ಯಾರ್ಯಾರು ಏನೇನು ಹೇಳಿರ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದು ಅಣ್ಣ ಸೇವ್ ಮಾಡಿ ಇಟ್ಕೊಂಡು ಮೈಸೂರಲ್ಲಿ ಡ್ರೈ ಗೋಬಿ ಚೆನ್ನಾಗಿ ಸಿಗುತ್ತೆ ಅಂತ ಒಂದು ವೀಡಿಯೋ ಸೇವ್ ಮಾಡಿ ಇಟ್ಕೊಂಡಿದ್ರು. ಅಲ್ಲಿಗೆ ಹುಡ್ಕೊಂಡು ಹೋದ್ವಿ. ಬಟ್ ನೈಟ್ ಆಗಿರೋದ್ರಿಂದ ಇತ್ತೋ ಇಲ್ಲೋ ಅಂತ ಒಂದು ಟೆನ್ಷನ್ನಲ್ಲಿ ಹೋದ್ವಿ. ಬಟ್ ಇತ್ತು, ತುಂಬಾ ಚೆನ್ನಾಗಿತ್ತು. ಅಣ್ಣ ಏನೋ ಎಗ್ ತಗೊಂಡಿದ್ರು, ಅದಾದಮೇಲೆ ಡ್ರೈ ಗೋಬಿ ತಗೊಂಡಿದ್ವಿ. ಹಾಯ್ ಮಾಡಲ್ಲ ಟೆಡ್ಡಿ, ನೀನು ಬ್ಯಾಡ್ ಬಾಯ್. ನೆಕ್ಸ್ಟ್ ಡೇ ಟ್ರಿಪ್ಪು ಮತ್ತೆ ಸ್ಟಾರ್ಟ್ ಆಯಿತು ಟೆಡ್ಡಿ ಜೊತೆ. ನಾವು ಹೋಗಿದ್ದು ನಂಜುಂಡೇಶ್ವರ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿತ್ತು, ಅದ್ಭುತವಾದ ದೇವಸ್ಥಾನ ಇದು. ಸಖತ್ತಾಗಿತ್ತು. ಶಿವನ ದೇವಸ್ಥಾನ ಅಂತೂ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಅಲ್ಲಿಂದ ನಾವು ಹೊರಟಿದ್ದು ತಮಿಳ್ನಾಡು ಬಾರ್ಡ್ರು. ಕರ್ನಾಟಕ ಬಿಟ್ಟು ತಮಿಳ್ನಾಡಿಗೆ ಎಂಟ್ರಿ ಆದ್ವಿ. ಅಲ್ಲಂತೂ ಫುಲ್ಲು ಸೆಕ್ಯೂರಿಟಿ ಇತ್ತು. ಫುಲ್ಲು ಇಡೀ ಕಾರ್ನೇ ಚೆಕ್ ಮಾಡಿ ನಮ್ಮನ್ನು ಎಂಟ್ರಿ ಮಾಡಿಸ್ಕೊಂಡಿದ್ದು. ಅಲ್ಲಿಂದ ನಾವು ಬಂಡೀಪುರ ಫಾರೆಸ್ಟ್ ಎಂಟ್ರಿ ಆದ್ವಿ. ಬಂಡೀಪುರ ಫಾರೆಸ್ಟಲ್ಲಿ ಎಂಟ್ರಿ ಆದರೆ ಪ್ರಾಣಿಗಳಂತೂ ದಾರಿಲೇ ಸಿಗ್ತಾಯಿದ್ವು. ಚೆನ್ನಾಗಿತ್ತು ವ್ಯೂ. ಏನ್ ನೋಡ್ತಿಲ್ಲ, ನೋಡ್ತಿ ಹಂಗೆ ಡಿಕ್ಕಿ ಹತ್ತ ಡ್ಯಾನ್ಸ್ ಮಾಡೆ. ಈ ಥರ ಪ್ರಾಣಿಗಳು ನೋಡ್ಕೊಂತ ಜರ್ನಿ ಮಾಡೋದಿದೆಯಲ್ಲ, ಆಹಾ ಎಷ್ಟು ಕಣ್ಣಿಗೆ ಸೊಗಸಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡಿ ಇಲ್ಲಿ ಕಣ್ಣು ಎದುರು ಎಷ್ಟು 1000 ಜಿಂಕೆಗಳು ನೋಡಿದ್ವಿ ಅಂದರೆ ಲೆಕ್ಕನೇ ಇಲ್ಲ. ಅಷ್ಟು ಜಿಂಕೆಗಳು ನೋಡಿದ್ವಿ, ಬೇರೆ ಪ್ರಾಣಿಗಳನ್ನೇನು ಕಾಣಲಿಲ್ಲ. ಆನೆ, ಜಿಂಕೆ, ನವಿಲು ಅಷ್ಟೇ ಕಂಡಿತ್ತು. ಆನೆನೂ ಸ್ಪಾಟ್ ಆಯಿತು, ಕಾಡಾನೆ. ಅದು ಕೂಡ ಇಲ್ಲೇ ಕ್ಯಾಪ್ಚರ್ ಆಗಿದೆ. ಬಟ್ ದೂರದಿಂದ ಕ್ಯಾಪ್ಚರ್ ಆಗಿದೆ ಅಲ್ಲ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಚೈತ್ರ ಅಂತೂ ಹುಲಿ ನೋಡಬೇಕು ಅಂತ ಭಾಳ ಆಸೆ ಇದ್ಲು. ಬಟ್ ಹುಲಿ ಅವು ಕಾಣಲೇ ಇಲ್ಲ. ಆನೆ, ಜಿಂಕೆಗಳಷ್ಟೇ ಕಂಡಿದ್ದು. ಖುಷಿ ಅನಿಸ್ತಿತ್ತು. ಬರೀ ಆನೆ ಜಿಂಕೆಗಳು ನೋಡಿ
ಎಷ್ಟೋ ಖುಷಿ ಅನಿಸ್ತು. ಬಟ್ ಟೈಗರ್ ಲಯನ್ ನೋಡ್ಬಿಟ್ಟಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಏನೋ. ಅದಾದ್ಮೇಲೆ ಬಂಡೀಪುರದಲ್ಲಿ ಫಾರೆಸ್ಟ್ ಟ್ರೆಕ್ಕಿಂಗ್ ಇರುತ್ತೆ ಅಂತ ಹೊರಟ್ವಿ. ಬಟ್ ಆ ಟ್ರೆಕ್ಕಿಂಗ್ ಹೋದ್ರೆ ಏನೂ ಕಾಣಲಿಲ್ಲ. ಟ್ರೆಕ್ಕಿಂಗಲ್ಲಿ ನಾವು ಬಂಡೀಪುರ ಬರುವಾಗನೇ ಎಷ್ಟೋ ಪ್ರಾಣಿಗಳು ನೋಡಿದ್ವಿ. ಅಲ್ಲಿಂದ ನಾವು ಹೊರಟಿದ್ದೆ ಊಟಿ. ಯಾಕೆ ಊಟಿಗೆ ಅಂದರೆ ಟೆಡ್ಡಿಗಲ್ಲೆಲ್ಲ ಅಲೋ ಇರುತ್ತೆ ಮತ್ತು ಟೆಡ್ಡಿಗಲ್ಲೆಲ್ಲ ಚಳಿ ವೆದರಿಗೆ ಹೊಂದ್ಕೊಂತಾನೆ ಅಂತ ನಾವು ಹೊರಟಿದ್ದು ಊಟಿಗೆ. ಅಲ್ಲಿ ಹೋಗ್ತಾ ಆಗಲೇ ಆಲ್ರೆಡಿ ನೈಟ್ ಆಗೋಗ್ಬಿಟ್ಟಿತ್ತು. ನಾವು ಹೋಗ್ತಾನೆ ಟಿಫನ್ ಮಾಡ್ಕೊಂಡೆ ಹೊರಟು ಬಿಟ್ವಿ. ಅಲ್ಲಿ ಏನು ಅಂದರೆ ಏನೇ ಒಂದು ಆರ್ಡ್ರ್ ಹೇಳಿದ್ರು ಬಿಸಿ ಬಿಸಿದೇ ಮಾಡಿಕೊಡ್ತಾರೆ. ಅದೊಂದು ಗ್ರೇಟ್ಫುಲ್ ಅಂತ ಹೇಳ್ಬೋದು. ಖಾರ ಖಾರ ಹಾಂ ಹೇಳೋಣ. ಆಹಾ, ಬಿಸಿ ಬಿಸಿ ಖಾರ ಖಾರ ಚಳಿಗಂತೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಬಂದು ರೂಮ್ ಮಾಡ್ಕೊಂಡು ಹಾಲ್ಟ್ ಆದ್ವಿ. ಟೆಡ್ಡಿ ಜೊತೆ ಆಟ ಆಡ್ಕೊಂತ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು ಟ್ರಿಪ್ ಮಾತ್ರ. ಹೌದಾ, ನೆಕ್ಸ್ಟ್ ಡೇ ಟೆಡ್ಡಿಗೆ ತಿಂಡಿ ತಿನ್ನಿಸ್ಕೊಂಡು ನಾವು ಹೊರಟಿದ್ದು ಊಟಿ ನೋಡೋಣ ಅಂತ. ಏನೇನೆಲ್ಲ ಇದೆ, ಯಾವ್ದ್ಯಾವುದು ಸ್ಪೆಷಲ್ ಜಾಗಗಳಿದೆ ಎಲ್ಲ ನೋಡ್ಕೊಬರೋಣ ಅಂತ ನಾವು ಹೊರಟಿದ್ದು. ಫಸ್ಟ್ ಡೇ ಕರ್ನಾಟಕ ಗಾರ್ಡನ್. ಊಟಿಲಿ ಕರ್ನಾಟಕ ಗಾರ್ಡನ್ ಈ ಮಳೆಯಲ್ಲಿ ಆ ಗ್ರೀನ್ರಿ ಕಣ್ಣಿಗೆ ಅದ್ಭುತವಾಗಿತ್ತು. ಸ್ವರ್ಗಲೋಕದಲ್ಲಿ ಇದ್ದೀವೇನೋ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ಊಟಿ. ಅಂದರೆ ಇದು ಕರ್ನಾಟಕ ಗಾರ್ಡನ್ ಈ ನಾವು ಬಂದಿರೋದು. ಚೆನ್ನಾಗಿತ್ತು ಈ ಪ್ಲೇಸ್ ಕೂಡ. ಟೆಡ್ಡಿ ಜೊತೆ ನೋಡಿಲಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀವಿ. ಇಷ್ಟು ಚೆನ್ನಾಗಿರುತ್ತೆ ಕರ್ನಾಟಕ ಗಾರ್ಡನ್ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಎಂಟ್ರೆನ್ಸ್ ಫೀಸ್ ಕೂಡ ತುಂಬ ಕಮ್ಮಿ ಇತ್ತು ಬೇರೆದಕ್ಕೆಲ್ಲ ಹೋಲಿಸ್ಕೊಂಡ್ರೆ. ಬಟ್ ನೋಡೋಕ್ಕೆ ಮಾತ್ರ ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ನೋಡಿಲಿ ಎಷ್ಟು ಕಲರ್ ಫಿಶ್ ಇದ್ವು. ಅದನ್ನ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅದಾದಮೇಲೆ ಅಲ್ಲೊಂದು ಸೇತುವೆ ಥರ ಕಟ್ಟಿದ್ರು. ಸೇತುವೆ ಮೇಲೆ ಹತ್ತಿ ನಿಂತು ನೋಡಿದರೆ ಇಡೀ ಕರ್ನಾಟಕ ಗಾರ್ಡನ್ ಏನಿದೆ ಫುಲ್ಲು ವ್ಯೂ ನೋಡ್ಬೋದು ಮೇಲೆ ಹತ್ತಿ. ಅಷ್ಟು ಚೆನ್ನಾಗಿತ್ತು ವ್ಯೂ. ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಫುಲ್ಲು ಗ್ರೀನ್ರಿ. ಆ ಕ್ಲೌಡ್ಸ್ ಅಂದರೆ ನಮ್ಮ ಮುಂದೆ ಪಾಸ್ ಆಗ್ತಾಯಿದೆ ಅಂತ ಅನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು. ಈ ಗ್ರೀನ್ ಥರ ಎಲ್ಲ. ಪ್ರಕೃತಿ ಮುಂದೆ ಏನೂ ಇಲ್ಲ, ಎಲ್ಲ ಶೂನ್ಯ ಅಂತಾರಲ್ಲ, ಅದು ನಿಜ ಅಂತ ಇವತ್ತು ಅನಿಸ್ತೈತೆ. ಯಾಕೆಂದರೆ ಇಷ್ಟು ಸುಂದರವಾದಂಥ ಒಂದು ಇದನ್ನು ನಾನೆಲ್ಲೂ ನೋಡೇ ಇಲ್ಲ. ವ್ಯೂ ಅಷ್ಟು ಚೆನ್ನಾಗಿತ್ತು. ಊಟಿಗೆಲ್ಲ ನಾವೆಲ್ಲ ಹೋಗೋದು ಕನಸೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಊಟಿಲಿ ಇಂಥ ಎಲ್ಲ ಪ್ಲೇಸ್ ಇದೆ. ಚೆನ್ನಾಗಿತ್ತು ವೆದರ್ ಆ ಮಳೆಗೆ. ಅದು ಕರ್ನಾಟಕ ಗಾರ್ಡನ್ ನೋಡೇ ಆದಮೇಲೆ ನಾವು ಬೋಟಿಂಗ್ ಹೌಸಿಗೆ ಹೋದ್ವಿ. ಬಟ್ ಅಲ್ಲಿ ಏನಾಯಿತು ಅಂದರೆ ಯಾರಿಗೂ ನೀರಲ್ಲಿ ಹೋಗೋಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ಹಾಗೆ ನೋಡಿಕೊಂಡು ಅಲ್ಲೊಂದೆರಡು ಫೋಟೋ ತಗೊಂಡು ಹಾಗೆ ಬಂದ್ವಿ. ನಾವು ಹೋದರೆ ನಾವು ಬರಲ್ಲ ಅಂತಾಯಿದ್ರು. ಹಾಗಾಗಿ ನಾವು ಯಾರೂ ಹೋಗಲೇ ಇಲ್ಲ. ಎಲ್ಲರೂ ಹಾಗೆ ನೋಡಿ ವೀಡಿಯೋ ಎಲ್ಲ ಮಾಡ್ಕೊಂಡು ಹಾಗೆ ಬಂದ್ವಿ. ಅದಾದಮೇಲೆ ಅಲ್ಲೇ ಒಂದು ಸಣ್ಣ ಗೇಮ್ ಇತ್ತು. ಅಣ್ಣ ಚೆನ್ನಾಗಿ ಆಟ ಆಡಿದ್ರು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಗುರಿ ಇಟ್ಟು ಶೂಟ್ ಮಾಡಿ ಒಳ್ಳೆ ಗುರಿ ಅದು ಆಟ ಆಡಾದ್ಮೇಲೆ ಅಲ್ಲೇ ಬಿಸಿ ಮ್ಯಾಗಿ ತಿನ್ಕೊಂಡು ನೆಕ್ಸ್ಟು ಹೊರಟಿದ್ದೆ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಆ ಫ್ಯಾಕ್ಟ್ರಿ ಹತ್ರ ಹೋದರೆ ಇಡೀ ಊಟಿನೇ ಕಾಣುತ್ತೆ. ಅಷ್ಟು ಚೆನ್ನಾಗಿತ್ತು ಅಲ್ಲಿ ವ್ಯೂ. ಫುಲ್ಲು ಮೇಲ್ಗಡೆ ನೋಡಿ, ಇಲ್ಲಿ ರೋಡು ಎಷ್ಟು ಕೆಳಗಿದೆ, ನಾವು ಎಷ್ಟು ಮೇಲಿದ್ದೀವಿ. ಅಲ್ಲಿ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಫಸ್ಟು ನಾವು ಟೀ ಫ್ಯಾಕ್ಟ್ರಿಗೆ ಹೋದ್ವಿ. ಅಲ್ಲಿ ಎಂಟ್ರೆನ್ಸ್ ಫೀಸು ಇರುತ್ತೆ, ಒಂದು 30 ರೂಪೀಸು ಕೊಟ್ಟು ಹೋದರೆ ಆ ಫ್ಯಾಕ್ಟ್ರಿ ಒಳಗೆಲ್ಲ ಹೋಗಿ ಎಲ್ಲ ವಿಸಿಟ್ ಮಾಡಿ ಹೊರಗೆ ಟೀ ಫ್ಯಾಕ್ಟ್ರಿಲಿ ಟೀ ಕುಡಿದು ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ ಕಡೆ ಹೊರಟ್ವಿ. ಚಾಕ್ಲೇಟ್ ಫ್ಯಾಕ್ಟ್ರಿ ಅಲ್ಲೆಲ್ಲ ಅಂದರೆ ಒಂದು ಕಂಪ್ಯೂಟ್ರಲ್ಲಿ ಹಾಕಿದ್ರು ಒಂದು ಸ್ಕ್ರೀನಲ್ಲಿ ಹೇಗೆಲ್ಲ ಮಾಡ್ತಾರೆ ಚಾಕ್ಲೇಟು ಅಂತ. ಆ ಫ್ಯಾಕ್ಟ್ರಿ ನೋಡ್ಕೊತ ನಾವು ಹೊರಗೆ ಬರುವಾಗ ಅಲ್ಲಿ ಚಾಕ್ಲೇಟ್ ಕೊಡ್ತಾರೆ ತಿನ್ನೋಕ್ಕೆ. ಅಲ್ಲೇ ಮಾಡಿತ್ತು ಚಾಕ್ಲೇಟ್ ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು ಚಾಕ್ಲೇಟು. ಅಂದರೆ ನಮಗೆಲ್ಲ ಹೊಸದಲ್ವ ಇದೆಲ್ಲ. ನಾನು ಫ್ಯಾಕ್ಟ್ರಿ ಎಲ್ಲ ಯಾವಾಗೂ ನೋಡೇ ಇಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಫ್ಯಾಕ್ಟ್ರಿಗೆಲ್ಲ ಹೋಗಿ
ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ದು. ಬಟ್ ಟೇಸ್ಟ್ ಅಂತೂ ನನಗಂತೂ ತುಂಬಾ ಇಷ್ಟ ಆಗೋಯಿತು. ಟೇಸ್ಟ್ ನೋಡಿಕೊಂಡು ಟೇಸ್ಟ್ ಚೆನ್ನಾಗಿರೋದು ನೋಡಿ ನಾವು ಮನೆಗೂ ಕೂಡ ತೊಗೊಂಬರೋಣ ಅಂತ ಮನೆಗೂ ಪಾರ್ಸಲ್ ತೊಗೊಬಂದ್ವಿ. ಕೇಳಿದ್ವಿ 2-3 ದಿನ ಆಗುತ್ತೆ ನಾವು ಹೋಗಿ ಮನೆಗೆ ಹೋಗಿ ತಿನ್ಬೋದಾ, ಇರುತ್ತಾ ಅಂತ. ಇರುತ್ತೆ ಅಂತ ಹೇಳಿದರು. ಇರುತ್ತೆ ಅಂತ ಹೇಳಿದ್ಕೆ ಮನೆಗೂ ಪಾರ್ಸಲ್ ಚಾಕ್ಲೇಟ್ ತೊಗೊಂಡು ಚಾಕ್ಲೇಟ್ ಫ್ಯಾಕ್ಟ್ರಿ ಎದುರುಗಡೆ ನಿಂತ್ಕೊಂಡು ಒಂದು ವ್ಯೂ ಫೋಟೋ ತೆಗಿಯೋಣ ಅಂತ ಎಲ್ಲರೂ ನಿಂತ್ಕೊಂಡು ಸಿಂಗಲ್ ಫೋಟೋ ತೆಗೆಸ್ಕೊಂಡ್ವಿ. ಚಾಕ್ಲೇಟ್ ಫ್ಯಾಕ್ಟ್ರಿ ಎದುರುಗಡೆ ಚಾಕ್ಲೇಟ್ ಇಟ್ಕೊಂಡು ಫೋಟೋ ತೆಗೆದ್ರೆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಪಾರ್ಟ್ 2 ವ್ಲಾಗ್ ಬಿಡ್ತೀನಿ ಆದಷ್ಟು ಬೇಗ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.